ಹಾಯ್ ಗೈಸ್, ವೆಲ್ಕಮ್ ಟು ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಇವತ್ತು ಯುವ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ಒಂದು ಸೂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಬಹಳ ದಿನಗಳಿಂದ ನಾವು ಕಾಯ್ತಿರುವಾಗ ಯುವ ನಿಧಿ ಅಮೌಂಟ್ ಖಾತೆಗೆ ಜಮಾ ಆಗಲು ಸ್ಟಾರ್ಟ್ ಆಗಿದೆ. ನಿಮಗೆ ಎಷ್ಟು ಅಮೌಂಟ್ ಬಂದಿದೆ ಹಾಗೂ ಇದು ಯಾವ ಮಂತ್ ಅಮೌಂಟ್ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ, ಹಾಗೂ ಇನ್ನೂ ಯಾರಿಗೆ ಹಣ ಬಂದಿಲ್ಲ ಅವರು ಏನು ಮಾಡಬೇಕು, ನಿಮ್ಮ ಮೊಬೈಲಲ್ಲಿ ಸ್ಟೇಟಸ್ನ ಹೇಗೆ ಚೆಕ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಪದವೀಧರರಿಗೆ 3000 ರುಪೀಸ್ನ ಮತ್ತು ಡಿಪ್ಲೊಮಾ ಮಾಡಿದವರಿಗೆ 1500 ರುಪೀಸ್ನ ಹಣವನ್ನು ಸರ್ಕಾರ ನೇರವಾಗಿ DBT ಮೂಲಕ ಜಮಾ ಮಾಡ್ತಿದೆ. ಸೊ ಈಗ ಚಾಲ್ತಿಯಲ್ಲಿರುವ ಜೂನ್ ಮಂತ್ ಅಪ್ಡೇಟ್ ಏನಪ್ಪ ಅಂದರೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬ್ಯಾಂಕ್ ಖಾತೆಗೆ ಮೆಸೇಜ್ ಬರಲು ಪ್ರಾರಂಭ ಆಗಿದೆ. ಸೊ ಯಾವ ತಿಂಗಳ ಹಣ ಇದು, ಮತ್ತು ನೀವು ಕೇಳ್ಬೋದು ಯಾವ ಮಂತ್ ಹಣ ಕ್ರೆಡಿಟ್ ಆಗಿದೆ. ಹಾಗೂ ಯುವ ನಿಧಿ ಯೋಜನೆಯ ನಿಯಮ ಪ್ರಕಾರ ಪ್ರತಿ ತಿಂಗಳು ನಿಮಗೆ 1 ರಿಂದ 25 ಒಳಗೆ ಸೆಲ್ಫ್ ಡಿಕ್ಲರೇಷನನ್ನು ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ಮಂತಲ್ಲಿ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿದೆ ಅಥವಾ ನಿಮಗೆ ಅದು ಪ್ರೊಸೆಸ್ ಮುಗಿಸಿದ್ರೆ, ಪ್ರಸ್ತುತ ಇವಾಗ ಏನು ಪ್ರಕ್ರಿಯೆಯಲ್ಲಿದೆ ಅಲ್ಲ, ಪೆಂಡಿಂಗ್ ಇದೆ ಅಲ್ಲ, ಬ್ಯಾಕ್ಲಾಗ್ ಅಮೌಂಟ್ ಮತ್ತು ಇವಾಗಿರೋ ಮಂತ್ ಅಂದರೆ ಜೂನ್ ಮಂತ್ ಅಮೌಂಟು ನಿಮಗೆ 2 ಮಂತ್ ಅಮೌಂಟು ಒಂದೇ ಸರ್ತಿ ಕ್ರೆಡಿಟ್ ಆಗುತ್ತೆ. ಅಂದರೆ ಇವಾಗಲೇ ಕ್ರೆಡಿಟ್ ಆಗುತ್ತೆ 6000 ರುಪೀಸ್ 1 ಮಂತಲ್ಲಿ ನೀವೇನಾದರೂ ಸೆಲ್ಫ್ ಡಿಕ್ಲರೇಷನ್ನ ಸಬ್ಮಿಟ್ ಮಾಡಿದರೆ. ಯಾರಿಗಿನ್ನೂ ಹಣ ಬಿಡುಗಡೆ ಆಗಿಲ್ಲ ಅಂದರೆ, ಇನ್ನೂ ಹಣ ಬಂದಿಲ್ಲ ಮತ್ತು ಹಾಗೂ ಸ್ಟೇಟಸಲ್ಲಿ ಒಬ್ರಿಗೆ ತೋರಿಸ್ತಿರುತ್ತೆ ನಾಟ್ ಎಟ್ ಕನ್ಫರ್ಮ್ಡ್ ಅಂತ ತೋರಿಸ್ತಿರುತ್ತೆ ಹಣ ಬರದೇ ಇರೋರಿಗೆ, ಇಲ್ಲ ಅಂದರೆ ನಿಮಗೆ ಆಧಾರ್ ಪ್ರಾಬ್ಲಮ್ ಅಂತ ತೋರಿಸ್ತಿರುತ್ತೆ. ಸೊ ಅದನ್ನು ಹೇಗೆ ಚೆಕ್ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಮುಖ್ಯವಾದ ವಿಷಯ ಏನಂದರೆ, ಈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ನ ನೀವು ಸಬ್ಮಿಟ್ ಮಾಡೋದಕ್ಕೆ ಇರೋ ಲಾಸ್ಟ್ ಡೇಟ್ ಬಂದು 25 ಜೂನ್. ಇದು ನಿಮಗೆ ಈ ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಇದನ್ನು ಯಾರೆಲ್ಲ ಮಿಸ್ ಮಾಡ್ಕೊತೀರಲ್ವ, ಯಾರು ಸಬ್ಮಿಟ್ ಮಾಡೋದಿಲ್ಲ ಅವರಿಗೆ ಮುಂದಿನ ತಿಂಗಳು ಖಂಡಿತ ಹಣ ಬರೋದಿಲ್ಲ, ಯುವ ನಿಧಿ ಹಣ ಬರೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕಂದ್ರೆ, ತಕ್ಷಣವೇ ಸೇವಾ ಸಿಂಧು ಅಂತ ಪೋರ್ಟಲ್ನಲ್ಲಿ ನೀವು ಡಿಕ್ಲರೇಷನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ನಿಮಗೇನಾದರೂ ಆಧಾರ್ ಲಿಂಕಿಂಗ್ ಅಥವಾ OTP ಸಮಸ್ಯೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ಅದಕ್ಕೆ ಅದ್ರ ರಿಲೇಟೆಡ್ ನಮ್ಮ ಸೊಲ್ಯೂಷನ್ ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಾನು ಕೊಟ್ಟಿರೋ ಯುವ ನಿಧಿ ವಿಷಯದ ಬಗ್ಗೆ ನಿಮಗೆ ಮಾಹಿತಿ ಇಷ್ಟ ಆಗಿದ್ರೆ ತಕ್ಷಣ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಸೊ ಕರ್ನಾಟಕ ಸರ್ಕಾರ ಏನಾದರೂ ಇಂಥದ್ದೇ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಹಾಗೂ ನೋಟಿಫಿಕೇಷನ್ಸ್ಗಾಗಿ ನಮ್ಮ ಚಾನಲನ್ನು ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರೆ ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.